ಇನ್ನು ಸದ್ಯಕ್ಕೆ ಸ್ಯಾಂಡಲ್ವುಡ್ನಿಂದ ನಟ ದರ್ಶನ್ ಬ್ಯಾನ್ ಇಲ್ಲ. ಚಲನಚಿತ್ರ ವಾಣಿಜ್ಯ ಮಂಡಳಿ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಇದು. ತನಿಖಾ ವರದಿ ಬಂದ ನಂತರ ನಾವು ಬ್ಯಾನ್ ವಿಚಾರವನ್ನ ತಿಳಿಸ್ತೀವಿ. ದರ್ಶನ್ ರನ್ನ ನಂಬಿ ನಿರ್ಮಾಪಕರು ಬಂಡವಾಳವನ್ನ ಹಾಕಿದ್ದು ಕಷ್ಟ ಆಗಿದೆ. ಇದೆಲ್ಲವನ್ನ ನೋಡಿಕೊಂಡು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಸಭೆ ಬಳಿಕ ತಿಳಿಸಿದ್ದಾರೆ. ಬಹಳಷ್ಟು ಜನ ಒಳಗೋದ್ರು, ಜೈಲಿಗೆ ಹೋದ್ರು, ಆಮೇಲೆ ಏನಾಯ್ತು ಅನ್ನೋದಿದೆ. ಅದನ್ನು ಚರ್ಚೆ ಮಾಡೋಕ್ಕೆ ಸಮಯದ ಅವಕಾಶ ಬೇಕು. ಇನ್ಸ್ಟೆಂಟ್ ಆಗಿ ಈ ಕೂಡಲೇ ನಾವು ಡಿಸಿಷನ್ ತಗೊಂಡು ಅದು ಮಾಡಿದ್ರೆ ಇದು ಮಾಡಿದ್ರೆ ನಿರ್ಮಾಪಕರ ತೊಂದರೆಗಳು ಕೂಡ ಆಲಿಸ್ಬೇಕು, ನಾವು ನೋಡಬೇಕು. ನನಗೆ ಯಾವುದೊಂದು ವಿಚಾರ ಹಣಕಾಸು ಸಿನಿಮಾ ವಿಚಾರದಲ್ಲಿ ಆ ಬಂಡವಾಳ ಎಲ್ಲಿಂದ ತಂದಿದ್ದಾರೆ, ಹೆಂಗೆ ಮಾಡಿದ್ದಾರೆ ನನಗೂ ವಿಚಾರ ಇದೆ. ಅದನ್ನು ಕೆಲವು ಬಹಳಷ್ಟು ಹಣ ಕೂಡ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ನಿರ್ಮಾಪಕ ಕರೆಸಿ, ಕಲಾವಿದ ಸಂಘಕ್ಕೆ ಕರೆಸಿ, ಆಮೇಲೆ ಕಲಾವಿದರುಗಳು ಕರೆಸಿ ಅದ್ರ ಸಂಬಂಧಪಟ್ಟರು ಮಾತುಕತೆ ಆಡಿ ಚರ್ಚೆ ಮಾಡಿ ಖಂಡಿತ ಅವರೊಂದು ಗಟ್ಟಿಯಾದ ನಿರ್ಧಾರ ತಗೊಳ್ಬೇಕು ಅಂತ ಒಂದು ವಿಚಾರ ನಮ್ಗೆ ಬಂದಿತ್ತು. ಅದನ್ನು ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಇಷ್ಟು ವಿಚಾರ ನಾವು ಡಿಸೈಡ್ ಮಾಡಿದ್ವಿ. ನಾಳೆ ಬೆಳಗ್ಗೆ ನಾವು ಫಸ್ಟ್ ಆ ಕುಟುಂಬಕ್ಕೆ ಸಾಂತ್ವನ ಮಾಡೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಆ ಕೆಲಸಗಳನ್ನ ಮಾಡ್ಕೊಂಡ್ಬರ್ತೀವಿ. ಮಾಡ್ಕೊಂಬಂದು ಕೂಡ ಅಷ್ಟೊತ್ತಿಗೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಒಂದು ಬಂದು ಕನ್ಕ್ಲೂಡ್ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ಇದರಲ್ಲಿ ಯಾವುದೇ ತರ ನೀವು ಮನಸ್ಸಲ್ಲಿ ಇಟ್ಕೋಬೇಡಿ. ನಾವು ಯಾವುದಾದ್ರು ಕಾಂಪ್ರಮೈಸ್ ಮಾಡ್ಕೊಂಡು ಏನೋ ಒಂದು ಸೇಫ್ ಗಾರ್ಡ್ ಮಾಡೋದು ಕೆಲಸ ಮಾಡೋದಿಲ್ಲ. ಆಗಿರೋದು ಕೊಲೆ, ಇನ್ನೇನೋ ಆಗಿದೆ, ಅರ್ಧ ಮರ್ಧ ಆಗಿದ್ದು, ಏನೋ ಹೆಚ್ಚು ಕಡಿಮೆ ಆಗಿದ್ದು, ಮಾತುಕತೆ ಆಗಿದೆ. ಇದನ್ನ ಕಾನೂನು ಅಡಿಯಲ್ಲೇ ಹೋರಾಟ ಮಾಡಬಹುದಿತ್ತು. ಅದಾಗೋ ಕೆಲಸ ಆಗಿಲ್ಲ. ಈ ಕೊಲೆ ಯಾರು ಮಾಡಿದ್ರು, ಯಾರು ಮಾಡಿದ್ರು, ಯಾಕಾಗಿ ಮಾಡಿದ್ರು, ಎಲ್ಲಿಂದ ಅಂತ, ಅದಕ್ಕೆ ಯಾರು ಮೋಸ್ಟ್ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋ ಒಂದು ತನಿಖೆ ನಡೆದಿದೆ. ನಮಗೂ ಕೂಡ ಕೆಲವು ಇನ್ಫಾರ್ಮೇಶನ್ ಬಂದಿರೋದ್ರಿಂದ ಈ ಡಿಸಿಷನ್ ನಾವು ಪೋಸ್ಟ್ಪೋನ್ ಫಾರ್ ಫ್ಯೂ ಡೇಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.